ಯೋಜನೆ ಇದೆ. ಆ ಇದರಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ವಿ ನಾವು ಇಷ್ಟು. ಆ ದುಡ್ಡಿನಿಂದ ನೀವು ಅಲ್ಲಿ ಆರೋಗ್ಯಕ್ಕೆ ಅನುಕೂಲವಾಗುವಂತ ಒಂದು ವಾತಾವರಣ ಪ್ರಮೋಟ್ ಮಾಡಬಹುದು ಅಂತ ಬರೀತಾರೆ. ಈಗ NSM ನಿಮ್ಗೆ ಗೊತ್ತಿದೆ, ಇಡೀ ಸ್ಟೇಟ್ ಇಡೀ ದೇಶಕ್ಕೆ ಐತಿ ಆ ಸ್ಕೀಮ್. PMSSY ಇಡೀ ದೇಶಕ್ಕೆ ಐತಿ. ಬೇರೆ ಕಡೆ ಎಲ್ಲ 22 ಸ್ಟೇಟ್ಗಳಿದೆ, ಅದು ಲಿಸ್ಟ್ ಇದೆ ನನ್ನ ಹತ್ರ. ತೆಲಂಗಾಣ ಹೊಸದಾಗಿ ತೆಲಂಗಾಣಕ್ಕೆ ಮೊದಲು ಇರ್ತಾರೆ, ಆದ್ರೆ ಬೇಸ್ ಹೊಸದಾಗಿ ಕೊಟ್ಬಿಟ್ರಲ್ಲಿ. ಇವೆಲ್ಲ ಆದ್ಮೇಲೆ ಇಲ್ಲಿ ಕೊಡ್ಲಿಕ್ಕೆ ಈ ಕಂಡೀಷನ್ ಯಾಕೆ ಆಗ್ಬೇಕು ಅಂತ ಹೇಳಿ ಎಲ್ಲ ಕಡೆ 22 ಕಡೆ ಏನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ತಗೊಳ್ಳೋದು ಇಲ್ಲಿ ಬರೋದಿಲ್ಲ. ಎಲ್ಲ ಕಡೆನೂ 22 ಸ್ಯಾಂಕ್ಷನ್ ಮಾಡಿದ್ದಾರೆ. ಹಿಂದಿನ ಸರ್ಕಾರ UPA ಇದ್ದಾಗೂ ಮಾಡಿದ್ರು, ಈ ಸರ್ಕಾರ ಬಂದ್ಮೇಲೂ ಮಾಡಿದ್ರು. ಕರ್ನಾಟಕಕ್ಕೆ ನೀವು ಕೊಡ್ಬೇಕಂತ ಕೇಳಿದಾಗ ಯಾವ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ನೀವು ಬೇರೆ ಬೇರೆ ರೀತಿಯಾಗಿ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅದರಿಂದ ಆಗೋದಿಲ್ಲ. ಅದೆಲ್ಲ ಆಶಾ ಕಾರ್ಯಕರ್ತರಿಗೆ ಸ್ಯಾಲರೀಸ್ ಕೊಡ್ತಕ್ಕಂಥ ಮತ್ತು ಬೇರೆ ಬೇರೆ ನಮ್ಮ ಪ್ರೋಗ್ರಾಮ್ಸ್, ವಿಲೇಜ್ ಪ್ರೋಗ್ರಾಮ್ಸ್ಗೆ ನಿಮ್ಮ ಗೈಡೆನ್ಸ್ ಬೇಕಾದ್ರೆ ನಾವು ಖರ್ಚು ಮಾಡ್ತಾ ಇದ್ವಿ. ಹಾಗಾಗಿ ಇದೆಲ್ಲ ಮಾಡಿದಾಗ ನೇರವಾಗಿ ನೀವು ಏಮ್ಸ್ ರಾಜ್ಯಕ್ಕೆ ಕೊಡ್ಬೇಕಂತ ಚೀಫ್ ಮಿನಿಸ್ಟರ್ ಲೇಟೆಸ್ಟ್ ಆಗಿ ಲೆಟರ್ ಬರೆದಿದ್ದಾರೆ. ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಚೀಫ್ ಸೆಕ್ರೆಟರಿ ಮೇಡಮ್ ಸಹಿತ ಆ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಒಂದು ಲೆಟರ್ ಬರೆದಿದ್ದಾರೆ. ಅವರು ಸಹಿತ ಸ್ಪಷ್ಟವಾಗಿ ಇದ್ರ ಬಗ್ಗೆ ಕಳಿಸ್ತಾರೆ. ಸೊ ಎಲ್ಲಾ ರೀತಿಯ ರಾಜ್ಯ ಸರ್ಕಾರ ಇದು ಮಾಡಿದ್ರು ಸಹಿತ ಯಾಕೆ ಇವರು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಏಮ್ಸಿನ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಮುಂದಿಟ್ಟಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದನ್ನೇ ಕಾಯ್ಕೊಂಡು ಕೂತ್ಕೊಂಡು ಮೊನ್ನೆ ಕಲಬುರಗಿಯಲ್ಲಿ ಟಾರ್ಚ್ ಬೆಳಕಲ್ಲಿ ಆಸ್ಪತ್ರೆಯಲ್ಲಿ ಕರೆಂಟ್ ಹೋಗಿ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ರು. ರಾಜ್ಯ ಸರ್ಕಾರ ಅಷ್ಟು ಬಡವಾಗಿದೆಯಾ? ರಾಜ್ಯ ಸರ್ಕಾರ ಇನ್ನೊಂದು ಬೇಕು ಅಂತ ಹೇಳಿ ಕಾಯ್ತಾ ಕೂತ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಲ್ಲಿ 5,000 ಕೋಟಿ ಇದೆ ಅಂತ ನೀವೇ ಹೇಳ್ತಾ ಇದ್ರಿ. ಅಲ್ಲಿ ಕ್ಯಾಬಿನೆಟ್ ಅನ್ನ ನೀವೇ ಮಾಡಿ 3,000 ಕೋಟಿ ಕ್ಲಿನಿಕ್ ಮತ್ತೆ ಇದರ ಯೋಜನೆಗೆ ಅಂತಾನೆ ಮೀಸಲಿಟ್ರಿ. ಅದನ್ನ ಏನ್ ಮಾಡ್ತಾ ಇದ್ರೆ ನೋಡಿ, ಈಗ 5,000 ಕೋಟಿ ಇದ್ದು ಮಂದಿಗೆ 3,000 ಕೋಟಿ ಇದ್ರು ಇದ್ದದ್ದು ಅದಕ್ಕಾಗಿ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ. ಯಾವ ದಿಶೆಯಲ್ಲಿ ಈಗ ನಾವು 25% ಎಜುಕೇಶನ್ ಖರ್ಚು ಮಾಡಬೇಕಂತ 25% ಎಜುಕೇಶನ್ ಖರ್ಚು ಮಾಡ್ತಾ ಇದ್ವಿ. ಆ ರೀತಿಯಾಗಿ ಅದಕ್ಕೆ ಆದಂತ ಒಂದು ಪ್ರಿಯಾರಿಟಿ ಐತೆ. 5,000 ಕೋಟಿಯಲ್ಲಿ 3,000 ಕೋಟಿ ಕೊಟ್ಟಿದಾಗಲೂ ಪ್ರಿಯಾರಿಟಿ ಇದೆ, 5,000 ಕೋಟಿ ಕೊಟ್ಟಿದ್ದಾಗಲೂ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಆ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸಗಳು ನಡೀತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಆ ರೀತಿಯಾಗಿ SCB DSP ಕಟ್ಕೊಂಡು ಅದು ಯಾವುದೇ 1 ಪೈಸಾ ಡೈವರ್ಟ್ ಮಾಡಿದ್ದಾಗಲ್ಲ. ನಾವು ಅಲ್ಲೇ ಸೆಕ್ಷನ್ಗಳಲ್ಲಿ ಬಹಳ ಕಡಿಮೆ. ರಾಯಚೂರು ಸ್ಟೇಟ್ ಆವರೇಜ್ 75% ಇದ್ರು, ರಾಯಚೂರು ಆವರೇಜ್ 59.5 ಇದೆ. ಸೊ ಈ ರೀತಿಯಾಗಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಶಿಕ್ಷಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಆ ರೀತಿಯಾಗಿ ಮಾಡ್ತಾ ಇದ್ವಿ ನಾವು. ಸೊ ಹಾಗಾಗಿ ಈ ಆರೋಗ್ಯದ ವಿಷಯದಲ್ಲಿ ಮತ್ತು ಕರ್ನಾಟಕ ಒಟ್ಟಾರೆ ನಾವು ಏಮ್ಸ್ ಕೇಳ್ತಕ್ಕಂಥದ್ದು ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಏಮ್ಸ್ ಆಗಬೇಕು. ಆ ಏಮ್ಸ್ ಅನ್ನು ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಧ್ಯಯನ ಮಾಡಿಕೊಂಡು ನಮ್ಮ ನಂಜನಗೂಡು ವರದಿ, ಆಸ್ಪಿರೇಷನ್ ಡಿಸ್ಟ್ರಿಕ್ಟ್, ವಿಜಯ ಸ್ಥಾನ ಇವೆಲ್ಲ ಸೇರಿಸಿ ರಾಜ್ಯದಲ್ಲಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ. ಸರಿ, ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ? ಈಗ ಆಗಿಲ್ಲ ಸರ್, ಏಮ್ಸ್ ಆಗಿಲ್ಲ, ಸರ್ಕಾರ ಮಾಡ್ತಾರೆ ಕೇಂದ್ರ ಸರ್ಕಾರ. ನಿಮ್ಮ ಹೋರಾಟದ ಸ್ವರೂಪ ಯಾವ ರೀತಿ ಆಗುತ್ತೆ? ಹೋರಾಟ ನೋಡೋಣ. ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ, ಎಲ್ಲ ಸ್ವಾಮಿಗಳು ಮತ್ತೊಬ್ರು ಎಲ್ಲ ಸೇರ್ಕೊಂಡಿದ್ದೀವಿ. ಆಗಲೇ ಅನೇಕ ಮಂದಿ ಇವತ್ತೀಗ 1,000 ದಿನ ಆಗಿದೆ. ಇವತ್ತು 2022ರಿಂದ ಪ್ರಾರಂಭ ಆಗಿತ್ತು. ಕಂಟಿನ್ಯೂಸ್ ಆಗಿ ಅಲ್ಲಿ ನಾಗರಿಕ ಸಮುದಾಯರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಎಲ್ಲರೂ ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಈಗೆಲ್ಲ ಇವತ್ತು ಎಲ್ಲ ಸ್ವಾಮಿಗಳೆಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲರೂ ಇವತ್ತಲ್ಲಿ ಸೇರಿದ್ದಾರೆ. ಅವರೆಲ್ಲ ಏನ್ ನಿರ್ಧಾರ ತಗೊಂತಾರೋ ಆ ನಿರ್ಧಾರಕ್ಕೆ ಬದ್ಧರಾಗಿ ನಾವೆಲ್ಲ ರಾಜಕಾರಣ ಸಹಿತ ಸೇರ್ಬೇಕಾಗ್ತದೆ. ಈಗ ಏನ್ ಒತ್ತಾಯ ಮಾಡ್ತಾ ಇರೋದು ತಪ್ಪೇನಿಲ್ಲ. ಬಟ್ ಏನಂದ್ರೆ ಇರೋ ಸೌಲಭ್ಯಗಳಲ್ಲೇ ನೀವು ನೋಡ್ತಾರೆ, ಕಂಟಿನ್ಯೂ ಆಗಿ ಬಳ್ಳಾರಿಯಲ್ಲಿ ಬಹಳ ಕೇಸ್ ಆಗ್ತದೆ. ಇಲ್ಲ, ಅದು ಸಬ್ಜೆಕ್ಟ್ ಬೇರೆ. ಆ ಸಬ್ಜೆಕ್ಟ್ ಬಗ್ಗೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿ ನೀವು ಕಲ್ಯಾಣ ಕರ್ನಾಟಕದಲ್ಲೇ ಇರೋ ಮೆಡಿಕಲ್ ವ್ಯವಸ್ಥೆಯಲ್ಲಿ ನೀವು ಬಾಣಂತಿಯರನ್ನ ರಕ್ಷಣೆ ಮಾಡ್ತಾ ಇಲ್ಲ. ಈಗಾಗಲೇ ಕಮಿಟಿ ಹಾಕಿದ್ದಾರೆ, ಕಮಿಟಿ ರಿಪೋರ್ಟ್ ಬರ್ತಾ ಇದೆ. ಹೊರಗಡೆ ಏನಾಗಿಲ್ಲ ಅದ್ರ ಬಗ್ಗೆ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತು ಕಮಿಟಿನೂ ಅಲ್ಲಿ ಮಾಡಿದ್ದಾರೆ. ಕಮಿಟಿ ರಿಪೋರ್ಟ್ ಮಾಡಿಕೊಂಡೆ ಏನೇ ಸಂಘಟನೆ ಆದ್ಕೊಂಡೆ ಅದ್ರ ತಕ್ಷಣ ಅದ್ರ ಬಗ್ಗೆ ಮಾಹಿತಿ ಪಡೆಯಬೇಕಲ್ಲ. ಆನ್ಸರ್ ಕೊಡ್ತಾ ಇಲ್ಲ. ನಿನ್ನೊಬ್ರು ಬಾಣಂತಿ ಸತ್ತಿದ್ದಾರೆ, ಮೊನ್ನೆ ಒಬ್ರು ಸತ್ತಿದ್ದಾರೆ. ಯಾವ ಆಧಾರ? ಈಗ ನಿಮ್ ನ್ಯೂಸ್ ಬಂದಿದ್ರೆ ನೋಡಿ, ಮೊನ್ನೆ ಸತ್ತಿದ್ದು ಅದು ಯಾವ ಕಾರಣಕ್ಕಾಗಿದೆ ಅಂತ ಈಗ ರಿಪೋರ್ಟ್ ತರಿಸ್ತಾ ಇದ್ದಾರೆ. ರಿಪೋರ್ಟ್ ಬಂದ್ಮೇಲೆ ಡೀಟೇಲ್ ಹೇಳ್ಬೋದು. ಈಗ ಅವ್ರು ಹೇಳಿದ್ರು 15 ದಿವಸದಿಂದನೇ ಅವ್ರಿಗೆ ಈ ರೀತಿ ಆಗಿರೋದು. ನಿಮ್ಮ ನ್ಯೂಸ್ ನಲ್ಲಿ ನೋಡಿದ್ದೆ ನಾವು. ಅದಕ್ಕೆ ರಿಪೋರ್ಟ್ ಕ್ಲಿಯರ್ ಆಗಿ ಟೆಕ್ನಿಕಲ್ ಪೀಪಲ್ನ ಡಾಕ್ಟರ್ಸ್ನ ಹಾಕಿದ್ದಾರೆ. ಈಗ ಅದು ಬಂದ ಕೂಡಲೇ ನಮಗೆ ಮಾಹಿತಿ ಬರ್ತದೆ. ಈಗ ಈ ವಿಷಯ ಇದು ಇಡೀ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ
ಇದು ಎಲ್ಲ ಕಡೆನೂ 22 ಸ್ಟೇಟ್ಗಳಲ್ಲಿ ಕೊಟ್ಟಿದ್ದಾರೆ. ಈ ಸ್ಟೇಟ್ ಕೊಡ್ತು ಅಂತೇಳಿ ಅವರೇ ಹರ್ಷವರ್ಧನ್ ಅವರು 2020ರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕರ್ನಾಟಕ ಕೊಡ್ತಾ ಇದೆ ಅಂತ ಮಿನಿಸ್ಟರ್ ಹೇಳಿದ ಮೇಲೆ ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಸರ್ಕಾರದ ಸ್ಪಂದಿಸಿ ಈಗ ಇಂಥಲ್ಲಿ ಆಗ್ಬೇಕು ಅಂತ ಹೇಳಿದ್ದಾರೆ. ಇದು ಯಾಕೆ ಆಗ್ತಾ ಇಲ್ಲ ಅಂಬುದು ಅಂತ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಈಗ ಅಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟ ಸಪೋರ್ಟ್ವಾಗಿ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾದವರು ಮುಖಂಡರು ಸೇರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸಿ ರಾಜ್ಯ ಸರ್ಕಾರ ಏನು ರಿಕಮೆಂಡ್ ಮಾಡಿದ್ರೆ ಅದ್ರ ಪ್ರಕಾರ ಮಾಡಬೇಕು ಎಂಬುದೇ ತಮ್ಮ ಮುಖಾಂತರ ಮಾಹಿತಿ ಕೊಡ್ತೇವೆ. ಸ್ಟೇಟ್ ಬಜೆಟ್ ಅಲ್ಲಿ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ ಸರ್? ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಜನ ಸೀಟೆ ಸಹಿತ ಬರೆದಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಶಾಲೆ ಲೆಜಿಸ್ಲೇಷನ್ ಸಹಿತ ಮೊನ್ನೆ 4/12/24 ಗವರ್ಮೆಂಟ್ ಇಷ್ಟೆಲ್ಲ ಹೇಳ್ತಾ ಇದೆ ಸಹಿತ ಅವ್ರು ನಟಾದ್ರು ಈ ರೀತಿಯಾಗ ಸಬ್ಜೆಕ್ಟ್ ಡೈವರ್ಟ್ ಮಾಡಿ ಆ ದುಡ್ಡಿನಲ್ಲಿ ನೀವು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಮತ್ತೆ ಈ ವಿಷಯಕ್ಕೆ ನಾವು ಖಂಡನೆ ಮಾಡ್ತಾ ಇರುತ್ತೆ. ಹೆಲ್ತ್ ಮಿನಿಸ್ಟರ್ ಅವರು ರಾಜಕೀಯವಾಗಿ ಬಿಜೆಪಿಯ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಈ ರೀತಿಯಾಗಿ ಜನರಿಗೆ ದಾರಿ ತಪ್ಪಿಸಕ್ಕಂತ ಕೆಲಸ ಅವ್ರು ಮಾಡಬಾರ್ದು ಅನ್ನೋದೇ ನಮ್ಮ ಪ್ರಯತ್ನ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಜನ MP ಇದ್ದಾರೆ ಕಾಂಗ್ರೆಸ್ ಅವರು. ಕಲ್ಯಾಣ ಕರ್ನಾಟಕದಲ್ಲಿ 5 ಜನ MP ಗಳಿದ್ದಾರೆ ಕಾಂಗ್ರೆಸ್ ಅವರು. ಒಂದಿನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಗಟ್ಟಿಯಾಗಿ ಪಾರ್ಲಿಮೆಂಟ್ ಕೇಳಿ 3 ಸಲ ಕೇಳಿದ್ರೆ ಯಾಕೆ 3 ಸಲ ಕೇಳಿದ್ರೆ 3 ಸಲ ಕೇಳಿದ್ರೆ ಎಲ್ಲ ನಮ್ಮ 5 ಮಂದಿ MP ಕಲಿತು ಅಲ್ಲಿ ಮೀಟಿಂಗ್ ಮಾಡಿ ಹೆಲ್ತ್ ಮಿನಿಸ್ಟರ್ ರಿಪ್ರೆಸೆಂಟೇಷನ್ ಕೊಟ್ಟರು. ಎಲ್ಲರೂ ಮಾತಾಡಿದ್ರೆ ಈಗ ದಾವಣಗೆರೆ MP ಮೇಡಮ್ ಸಹಿತ ಮಾತಾಡಿದ್ರ ಬಗ್ಗೆ ಎಲ್ಲ ಕಡೆ ವಾಟ್ಸ್ಆಪ್ ನಲ್ಲಿ ಬಂದಿದೆ ನೋಡಿ. ಕಂಟಿನ್ಯೂಸ್ ನಡೀತಾ ಇದೆ. ಮಾಡಿಲ್ಲ ಅಂತ ನಾವೇ ಹೋಗಿದ್ವಿ, ಎಲ್ಲ ಮಿನಿಸ್ಟರ್ಗಳು ತಗೊಂಡು. ನಮ್ಮ ಇವ್ರು ಯಾರು ಬೇರೆ ಮಿನಿಸ್ಟರ್ ಅಲ್ಲ, ಬಿಜೆಪಿ ಕಂಡಿಲ್ಲ ಅವರು, ನಮ್ಮ ಬಿಜೆಪಿ ರಾಷ್ಟ್ರ ಅವರೇ ಪಾಪ ಅವರ ಚಾಂಬಲ್ ಅವರು ಕರ್ಕೊಂಡು ಹೋದ್ವಿ ನಾವು. ಕೋಪ ಅವರು ಬಿಜೆಪಿ ಮಿನಿಸ್ಟರ್ ಪಾಪ ಅವರು ಕೊಡುದು. ಜೋಶಿ ಅವ್ರ ಹೋಗಿ ಭೇಟಿಯಾಗಿ ಬಂದ್ವಿ. ಎಲ್ಲರೂ ಮಾಡಿದ್ವಿ ನಾವು. 3 ಸಲ ಹೋಗ್ತಿದ್ವಿ ನಾವು. ಖರ್ಗೆ ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ, ಅವರು ಕೂಡ ಗಟ್ಟಿಯಾಗಿ ರಾಯಚೂರು ಕೊಡ್ರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರಲ್ಲ ರಾಯಚೂರು ಕೊಡಬೇಕಂತ. ಗಟ್ಟಿಯಾಗಿ ಎಲ್ಲಿ ಎಲ್ಲರೂ 5 ಜಿಲ್ಲಾದ್ರು ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಲೆಟರ್ಗಳು ಕೊಟ್ಟಿದ್ದಾರೆ. ಯಾರು ಬೇರೆ ಭಿನ್ನಾಭಿಪ್ರಾಯ ಇಲ್ಲ. ಪತ್ರ ವ್ಯವಹಾರ ಒಂದು ರಾಜ್ಯ ಕೊಡಬೇಕೆಂಬುದು, ಎರಡನೇದು ರಾಜ್ಯ ಸರ್ಕಾರ ಹೇಳಿದಂತೆ ರಾಯಚೂರು ಕೊಡಬೇಕೆಂಬುದು ಇಷ್ಟೇ. ಇದು ವೆರಿ ಕ್ಲಿಯರ್, ನೋ ಕನ್ಫ್ಯೂಷನ್, ನಥಿಂಗ್. ಪತ್ರ ವ್ಯವಹಾರ ನಡೀತಾ ಇದೆ, ಎಲ್ಲೂ ಗಟ್ಟಿಯಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿ ಬಂದಾರೆ. ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿಗೆ ಅವತ್ತೇ ಲೆಟರ್ ಕೊಟ್ಟು ಬಂದಾರೆ. ಲೆಟರ್ ಇಲ್ಲಿ ಅದು ಕೊಟ್ಟಿದ್ದು, ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದು. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಯಾಕೆ ಕೊಡ್ತಾ ಇಲ್ಲ ಸರ್? ಏನಿರ್ಬೋದು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಯಾಕೆ ಕೊಡ್ತಾ ಇಲ್ಲ? ಹೇಳಿದ್ರಲ್ಲ, ಅದೇ ಅಲ್ಲ ಮಲ್ತಾ ಇದ್ದಾರೆ ಅಂತೇಳಿ ಮಾಡ್ತಾ ಇದ್ದಾರೆ. ಕೊಡಬಾರದು, ರಾಜಕೀಯ ದ್ವೇಷ ಹೋಗ್ತಿ. 136 ಮಂದಿ ಆರಿಸಿದ್ದಾರೆ, ಕೊಡಬಾರದು. ಈ ಲೇಟೆಸ್ಟ್ ಇರ್ಬೋದು 3 ಮಂದಿ ಮತ್ತೆ ಕಾಂಗ್ರೆಸ್ ಅವರು ಬಂದು ಆರಿಸ್ಬೋದಾರೆ ಬೈ ಎಲೆಕ್ಷನ್. ಏನು ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಅಂತ ನಮ್ಮ ಈಗಿನ ಅಭಿಪ್ರಾಯ. ಏನು ಅವರು ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ನೀವು ಮಾಡ್ಕೊಂಡು ಅಂತ ಹೇಳಿ ಮುಖ್ಯಮಂತ್ರಿ ಬರೀತಾ ಇದ್ರೆ ಈಗ ನಾವು ಅಭಿಪ್ರಾಯ ಬರ್ಬೇಕಾಗ್ತದೆ.